ಮೇಡಮ್ ನಿಮ್ದು ಅವ್ರದ್ದು ಸ್ನೇಹ ಅಥವಾ ನೀವ್ ಹೇಗ್ ಪರಿಚಯ? ಮೇಡಮ್ ನನ್ನ ಹೆಸರು ಯಶೋಧ ಅಂತ. ನಾನು ಪಾರು ಸೀರಿಯಲ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಹ್ಯಾಕ್ ಮಾಡಿದ್ದೆ. ಇದು ತುಂಬಾ ಒಳ್ಳೆ ವ್ಯಕ್ತಿ. ಪಕ್ಕದಲ್ಲಿ ಕಲಾವಿದು ಏನಾದ್ರು ಇದು ಮಾಡ್ತಾ ಇದ್ರೆ ಬೈ ಚಾನ್ಸ್ ನಾವೇನಾದ್ರು ಆ ಟೇಕ್ ಟೈಮಲ್ಲಿ ಇದಾದ್ರು ಮೇಡಮ್ ಧೈರ್ಯ ತಗೊಳ್ಳಿ, ಈ ತರ ಇದೆಲ್ಲ ಹಂಗೆ ಹಿಂಗೆ ಅಂತಲ್ಲ. ಬಟ್ ಹೊಸಬ್ರಿಗೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಇದು ತುಂಬಾ ಒಳ್ಳೆ ವ್ಯಕ್ತಿ. ಅವ್ರಿಗೆ ಸಡನ್ ಆಗಿ ಇದೇನಪ್ಪ ಇದು, ನಂಗೆ ಅವ್ರು ಹುಷಾರಿಲ್ದೇ ಇದ್ದಾಗ ಫೋಟೋಸ್ ಹಾಕಿದಾಗ ಈಗ ಯಾರೋ ಸಮ್ ಟೈಮ್ ಫೇಕ್ ಆಗ್ತಾರಲ್ಲ, ನಂಬಕ್ ಆಗ್ಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದ್ಸಲ ಆಮೇಲೆ ನಮ್ಮ ಸಿತಾರ ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ನಮ್ಮ ಸ್ನೇಹಿತರು. ಆಮೇಲೆ ಹೌದು ಹಿಂಗ ಆಯ್ತು ಅಂತ ಕೇಳೋ ತುಂಬಾ ಬೇಜಾರಾಯ್ತು. ಮನುಷ್ಯನ ಜೀವನ ಇಷ್ಟೇನಾ, ಚೆನ್ನಾಗಿದ್ದಾಗ ಹೇಗಿರ್ತೀವಿ, ಸಡನ್ ಆಗಿ ಒಂದ್ ಲೈಫ್ ಚೆನ್ನಾಗಿ ಹೋಗ್ತಾ ಇರತ್ತೆ, ತರ ಬ್ರೇಕ್ ಆಗ್ಬಿಡತ್ತಲ್ಲ, ಅದು ತುಂಬಾ ನೋವು ಕೊಡುತ್ತೆ. ಅವ್ರ ಪರಿಸ್ಥಿತಿ ನೋಡೋಕೆ ತುಂಬಾ ನೋವಾಯ್ತು. ಅವ್ರಿಗೆ ದೇವ್ರು ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ನಿಮ್ಗೆ ಅಷ್ಟೇ ಅಲ್ಲ, ಅದು ಫೋಟೋ ವೈರಲ್ ಆದಾಗ ನಮಗೂ ಆಶ್ಚರ್ಯ ಆಗಿತ್ತು. ಯಾಕಂದ್ರೆ ನಾವು ಒಂದ್ ಖಾಸಗಿ ಚಾನಲ್ ಅಲ್ಲಿ ಒಂದ್ ಸೀರಿಯಲ್ ಮಾಡ್ತಾ ಇದ್ದಿದ್ದು, ಜಾಯ್ಫುಲ್ ಆಗಿದ್ದು ನಾವು ನೋಡಿದ್ವಿ. ಸೊ ನಮಗೆ ಶಾಕ್ ಆಗಿದೆ ಅಂದಾಗ ನೀವು ತುಂಬಾ ಹತ್ರದಿಂದ ನೋಡಿರ್ತೀರಾ, ಅವ್ರ ಜೊತೆ ಸಮಯವನ್ನು ಕೂಡ ಕಳೆದಿರ್ತೀರಾ. ಸೊ ಖಂಡಿತವಾಗ್ಲು ಸರ್, ನಿಮ್ಗೆ ನೀವು ಒಂದು ಆಕ್ಟಿಂಗ್ ಅಂತ ಬಂದಾಗ ನಿಮ್ಗೆ ಯಾವ ತರ ಎಲ್ಲ ಟ್ರೈನಿಂಗ್ ಮಾಡ್ತಿದ್ರು, ಹೊಸದನ್ನ ಹೆಂಗ್ ಹೇಳ್ಕೊಡ್ತಾ ಇದ್ರು? ನಾನು ಅವ್ರ ಜೊತೆ ಮಾಡ್ಬೇಕು. ನಾನು ಅದೇ ಫಸ್ಟ್ ಟೈಮ್ ಅದು ಪಾರುನಲ್ಲಿ ಅವ್ರನ್ನ ಮೀಟ್ ಮಾಡಿದ್ದು. ಮುಂಚೆ ಒಂದ್ 2 ಸಲ ಪ್ರೋಗ್ರಾಮ್ಸ್ ಅಲ್ಲಿ ಮಾತಾಡ್ಸಿದೀನಿ ನಾರ್ಮಲಿ ಫ್ರೆಂಡ್ಸ್ ಆಗಿ. ತುಂಬಾ ಇದ್ ಮಾಡ್ತಾರೆ, ಏನಿಲ್ಲ ಧೈರ್ಯ ತಗೋತೀರಾ, ಸಡನ್ ಆಗಿ ಒಂದ್ ಸ್ವಲ್ಪ ಯಾಕೆ ಮೇಡಮ್ ಮಧ್ಯದಲ್ಲಿ ಇದ್ ಮಾಡ್ತಾ ಎದ್ರುಕೊಂಡ್ಬಿಡ್ತೀರಾ ಅಂತ ಅಂದ್ಬಿಟ್ಟು. ಅದ್ ಗೊತ್ತಿಲ್ಲ ಸರ್, ಅದು ಹೇಗ್ ನರ್ವಸ್ ಆಗುತ್ತೆ ಅಂತ ಅದ್ ನನ್ಗೆ ಗೊತ್ತಿಲ್ಲ ಅಂತಂದೆ. ಇಲ್ಲ ನೀವು ತುಂಬಾ ಚೆನ್ನಾಗಿ ಇದ್ ಮಾಡ್ತೀರಾ, ಮಧ್ಯದಲ್ಲಿ ಎಲ್ಲೋ ಒಂದು ಎಲ್ಲಾ ಕಲಾವಿದ್ರಿಗೂ ಅದಿರುತ್ತೆ ನರ್ವಸ್ ಅನ್ನೋದು. ಹಾಗಾಗಿ ತುಂಬಾ ಫ್ರೆಂಡ್ಲಿ ಪರ್ಸನ್, ತುಂಬಾ ಒಳ್ಳೆ ವ್ಯಕ್ತಿ. ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ, ತುಂಬಾ ಸೈಲೆಂಟ್ ಆಗಿರ್ತಾರೆ. ಸೆಟ್ಟಲ್ಲೆಲ್ಲ ನಗ್ನಕ್ಕೊಂಡು ಜಾಲಿ ಆಗಿದ್ವಿ. ಅದ್ರ ದಿನ ನೆನ್ಸ್ಕೊಂಡ್ರೆ ಇವತ್ತು ಆ ತರ ಎಲ್ಲ ಇದ್ವಿ. ಏನಪ್ಪ ಈ ಪರಿಸ್ಥಿತಿನ ಅವ್ರ ಬಾಡಿಗೆ ಜಸ್ಟ್ ನೋಡ್ದೆ, ತುಂಬಾ ನೋವಾಯ್ತು. ಅವ್ರ ಆತ್ಮಕ್ಕೆ ಶಾಂತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.